ಮುಂಬೈನ ರೆಸಾರ್ಟ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ಅತೃಪ್ತರ ಕಾವಲಿಗಿದ್ದದ್ದು ಯಾರು ಅಂತ ಕೆಲವೇ ಕ್ಷಣದಲ್ಲಿ ನಿಮಗೆ ತೋರಿಸ್ತೀವಿ ನಾವು. ಮತ್ತಾರು ಅಲ್ಲ, ನನ್ನ ಅದರ್ದೇನ್ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಪ್ತ ಸಂತೋಷ್. ದೃಶ್ಯ ಸಾಕ್ಷ್ಯ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಬೆಂಗಳೂರಿಗೆ ಬಂದಾಗ ಮಾಧ್ಯಮಗಳ ಮುಂದೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲ ಊಹಾಪೋಹ ಇದು ಸುಳ್ಳು ಅಂತಾರೆ. ಮಾನ್ಯ ಯಡಿಯೂರಪ್ಪನವರೇ ಪಬ್ಲಿಕ್ ಟಿವಿಲಿ ಬರ್ತಿರುವಂತಹ ಈ ದೃಶ್ಯ ನೀವು ನೋಡಿ. ಇದಕ್ಕಿಂತ ಸಾಕ್ಷ್ಯ ಬೇಕಾ ಅನ್ನೋ ಪ್ರಶ್ನೆ. ಊಹಾಪೋಹ ಏನಿದೆ ಇಲ್ಲಿ? ಆಪರೇಷನ್ ಕಮಲ ಮಾಡ್ತಿದ್ದೀವಿ ನಿಜ ಅಂತ ಒಪ್ಪಿಕೊಳ್ಳೋಕೆ ಯಾಕೆ ಹಿಂದೇಟು, ಯಾಕೆ ಭಯ, ಯಾಕೆ ಏನು? ರಿನೈಸಾನ್ಸ್ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪೋಸ್ ಕೊಡ್ತಿದ್ದಾರೆ ಸಂತೋಷ್. ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರ ಆಪ್ತ ಮುಂಬೈ ಹೋಟೆಲ್ನಲ್ಲಿ BSY PA ಸಂತೋಷ್ ಇರುವಂಥ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಮುಂಬೈ ಹೋಟೆಲ್ನಲ್ಲಿ ಅತೃಪ್ತರ ಕಾವಲಿಗಿದ್ದದ್ದು BSY ಅವರ PA ಆಪ್ತ ಅನ್ನೋದು ಈ ಕ್ಷಣ ಗೊತ್ತಾಗ್ತಿರುವಂಥ ಮಾಹಿತಿ. ಆಪರೇಷನ್ ಕಮಲ ಆಪರೇಟ್ ಮಾಡ್ತಿರೋದೇ ಸ್ವತಃ BS ಯಡಿಯೂರಪ್ಪನವರ PA ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಡಭಾಗದ ಆ ದೃಶ್ಯ, ಬಲಭಾಗದಲ್ಲಿ ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕ್ತಿರುವಂಥ ಮಾನ್ಯ ಯಡಿಯೂರಪ್ಪನವರು. ಈಗ ದೃಶ್ಯ ಸಾಕ್ಷಿ ನೋಡಿದ ಮೇಲೆ ಯಡಿಯೂರಪ್ಪನವರು ಏನಂತಾರೆ ಕಾದು ನೋಡ್ಬೇಕಷ್ಟೇ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಸೂದ್. ಒಂದ್ ಕಡೆ ರಾಜ್ಯಾಧ್ಯಕ್ಷರು ಹಿಂಗಂತಾರೆ, ಇನ್ನೊಂದು ಕಡೆ ಅವರ ಆಪ್ತರೇ ಅಲ್ಲಿದ್ದಾರೆ. ಏನಂತ ಅರ್ಥ ಮಾಡ್ಕೋಬೇಕು ಇದನ್ನ ನಾವು? ಹರೀಶ್, ಏನಂತಂದ್ರೆ 16ನೇ ತಾರೀಕು ಮಧ್ಯರಾತ್ರಿ ಯಡಿಯೂರಪ್ಪನವರು ಬೆಂಗಳೂರಿಗೆ ಬರ್ತಾರೆ ಗುರುಗ್ರಾಮದಿಂದ. ಅವ್ರು ಬಂದಾಗ್ನಿಂದ ಇಲ್ಲಿವರೆಗೆ NR ಸಂತೋಷ್ ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ಮಾಹಿತಿಗಳ ಪ್ರಕಾರ ಗುರುಗ್ರಾಮದಲ್ಲಿ ಇದ್ದಾರೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ನಾವು ಈಗ ಒಂದು ಇಮೇಜ್ ತೋರಿಸಿದೀವಿ. ಅದರಲ್ಲಿ ಅವ್ರು ಕಾಣಿಸ್ಕೊಂಡ ಇಲ್ಲ ಅವ್ರ ಮನೆಯಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾವು ಇಮೇಜ್ ತೋರಿಸಿದೀವಿ. ಅಲ್ಲಿ NR ಸಂತೋಷ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆರಾಮಾಗಿದ್ದಾರೆ. ಅಂದ್ರೆ ಅಲ್ಲಿಂದ ಮಾಹಿತಿಗಳು ಶಾಸಕರ ಬಗ್ಗೆ ಏನು ಅವರೆಲ್ಲ ಚಲನವಲನಗಳ ಬಗ್ಗೆ ಯಡಿಯೂರಪ್ಪನವರು ಸಂತೋಷ್ ಮೂಲಕ ಮಾಹಿತಿ ಪಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಇನ್ನೊಂದು, ಯಡಿಯೂರಪ್ಪನವ್ರ ಹೇಳಿಕೆ ಪ್ರಕಾರ ಇನ್ನೂ ಕೂಡ ಅವ್ರು ಏನು ಶಾಸಕರ ವಾಸ್ತವ್ಯ ಇದೆ, ಇನ್ನೂ ಕೂಡ 2 ದಿನ ಮುಂದುವರಿಬಹುದು ಅಂತ. 16ನೇ ತಾರೀಕು ಮಧ್ಯರಾತ್ರಿ ಬಂದ್ರು, 17ನೇ ತಾರೀಕು ಮನೆ ಮುಂದೆ ಮಾತನಾಡಿದ್ರು. ನಮ್ಮ ಶಾಸಕರು ಇವತ್ತು ಬರ್ತಿದ್ದಾರೆ ಅಂತ 17ನೇ ತಾರೀಕೆ ಹೇಳಿದ್ರು, 17ನೇ ತಾರೀಕೆ ಬರ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಿನ್ನೆ ಇವತ್ತಾಗಿದೆ ಈಗಾಗಲೇ, ಮತ್ತೆ ನಾಳೆ ಬರ್ತಾರೆ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಆ ವಿಚಾರದಲ್ಲಿ ಸುಳ್ಳು ಹೇಳ್ತಿದ್ದಾರೆ, ತಮ್ಮ ಹೇಳಿಕೆಗಳನ್ನ ಮತ್ತೆ ಯೂಟರ್ನ್ ಹೊಡಿತಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ. ಮತ್ತೆ ಅದಕ್ಕೆ ಅವರೇ ಸಾಕ್ಷ್ಯ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆಗಳನ್ನೇ ಅವರು ಬದಲಾವಣೆ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಶಾಸಕರು ನಾಳೆ ಬರ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬರಬಹುದು, ನಾಳೆ ಬರ್ದೇನೆ ಇರಬಹುದು. ಯಾಕೆಂತಂದ್ರೆ ಅಲ್ಲಿರೋ ಶಾಸಕರಿಗೆ ಯಡಿಯೂರಪ್ಪನವರು ಇನ್ನೊಂದು ಮೆಸೇಜ್ ಕಳಿಸ್ತಾ ಇದ್ದಾರೆ, ಇನ್ನೂ 2 ದಿನ ಅಲ್ಲೇ ಮುಂದುವರಿಯಿರಿ. ಇನ್ನೂ ಕೂಡ ಅಂದ್ರೆ ಇವತ್ತಿನ CLP ಸಭೆಯಲ್ಲಿ ಏನಾಗುತ್ತೆ ಅದನ್ನ ಕಾದ್ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡೋಣ, ಇನ್ನು ನೀವು ಯಾರು ಬರೋದು ದಿನ ಶಾಸಕರಿದ್ದಾರೆ. ಹೇಳೋದಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದಾರೆ? ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ನಮ್ಮ ಶಾಸಕರನ್ನ ಅವ್ರು ಸೆಳೆದು ಬಿಡ್ತಾರೆ ಅಂತ ಇನ್ನೊಂದ್ ಕಡೆ ಭಯ ಕೂಡ ಕಾಡ್ತಿದ್ಯಾ? ಭಯ ಏನಂತಂದ್ರೆ ಜನತಾ ನ್ಯಾಯಾಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೊಳಗಾಗುವ ಭಯ. ಬಹಿರಂಗವಾಗಿ ಇದು ಆಪರೇಷನ್ ಕಮಲದ ಮತ್ತೊಂದು ತಂತ್ರಗಾರಿಕೆ, ಮತ್ತೊಂದು ಪ್ರಯತ್ನ ಅನ್ನುವಂತ ಹೇಳಿಕೆಯನ್ನು ಅವರು ಹೇಳಲಿಕ್ಕಾಗಲ್ಲ. ಅದನ್ನ ಅಧಿಕೃತವಾಗಿ ಸಾಬೀತು ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಆದ್ರೆ ಜನತಾ ನ್ಯಾಯಾಲಯದಲ್ಲಿ ಒಂದು ಮುಜುಗರ ಆಗುತ್ತೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಕಾಂಗ್ರೆಸ್ನವರು ಅನಗತ್ಯವಾಗಿ JDS ಕಾಂಗ್ರೆಸ್ ಅನ್ನೇನೋ BJಪಿಯವರು ಗೊಂದಲ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದಂಥದ್ದು. ನಾವು 104 ಜನ ಒಟ್ಟಿಗೆ ಇದ್ದೇವೆ, ಒಂದಾಗಿದ್ದೇವೆ. ನಮ್ಮ ಉದ್ದೇಶ ಒಂದೇ ಒಂದು, 20 ಲೋಕಸಭಾ ಸೀಟ್ ಗೆಲ್ಲಬೇಕು. ಅದಕ್ಕೆ ಬೇಕಂತ ಸಿದ್ಧತೆಗಳು. ಈ ಹಿನ್ನೆಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಗತ್ಯವಾಗಿ ಅವ್ರ CLP ಮೀಟಿಂಗ್ ನನಗೇನು ಸಂಬಂಧ? ಕಾಂಗ್ರೆಸ್ಸು JDS CLP ಮೀಟಿಂಗ್ ಇದ್ದರೆ ಅದು ಅವ್ರ ಜವಾಬ್ದಾರಿ ಇರುವಂಥದ್ದು. ಅವ್ರ ಶಾಸಕರು ಎಲ್ಲರೂ ಹೋಗಿದ್ರೆ ಅವ್ರನ್ನ ಕರ್ಕೊಂಬಂದು ಒಟ್ಟಾಗಿ ಸೇರಿಸುವಂಥದ್ದು ಅವ್ರ ಜವಾಬ್ದಾರಿ ಇರುವಂಥದ್ದು. 104 ಜನ ಶಾಸಕರು ಒಟ್ಟಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ರಿಸಲ್ಟ್ ಬದಲಾವಣೆ ಮಾಡಿದಾರಲ್ಲ ಸರ್, ಇದೆಲ್ಲ ಸತ್ಯಾಂಶ ಇಲ್ಲ ರೀ, ಸುಮ್ಮನೆ ಹೂವಾಪೋಗಳಿದೆ. ಇದೆಲ್ಲ ಹೂವಾಪೋಗಳು, ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ನಾಳೆ ಎಲ್ಲರೂ ವಾಪಸ್ ಬರ್ತಾರೆ.